ರಕ್ಷಣಾ ಕಾರ್ಯದ ವೇಳೆ ಕಾಪ್ಟರ್ ಪತನ, ಇವರು ಯೋಧರು 3 ಸಂತ್ರಸ್ತರ ದುರ್ಮರಣ. ಉತ್ತರಾಖಂಡ್ನಲ್ಲಿ ಮತ್ತೆ ಜವರಾಯನಾಗಿ ಕಾಡ್ತಿದ್ದಾನೆ ವರುಣ. ಮೋದಿಗೊಂದು ರೂಲ್ಸ್ ಅಂತೆ, ರಾಹುಲ್ಗೆ ಮತ್ತೊಂದು ರೂಲ್ಸ್ ಅಂತೆ. ಉತ್ತರಾಖಂಡ್ ಕೇಂದ್ರ ಸರ್ಕಾರಗಳಿಂದ ಪ್ರವಾಹದ ಪಾಲಿಟಿಕ್ಸ್. ಸಾವಿನ ವಿಚಾರದಲ್ಲೂ ಕಾಳಜಿ ಮರೆತರು ಪೊಲಿಟಿಕಲ್ ಲೀಡರ್ಸ್. ಮಣಿಪಾಲ್ ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣ, ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಾಮುಕರಿದ್ದ ಆಟೋ ಚಿತ್ರಣ. ಆರೋಪಿಗಳ ಸುಳಿವು ಕೊಟ್ಟವರಿಗೆ 2 ಲಕ್ಷ ರೂಪಾಯಿ ಬಹುಮಾನ. ರೈತರ ಪಾಲಿಗೆ ಇದ್ದೂ ಇಲ್ಲದಂತಾದ ಸರ್ಕಾರದ ಸಾಲ ಮನ್ನಾ. ಬಾಕಿ ತೀರಿಸದ ರೈತರಿಗೆ ಬ್ಯಾಂಕ್ಗಳಿಂದ ಗುನ್ನ. ಅರೆಸ್ಟ್ ವಾರೆಂಟ್ನಿಂದ ಅನ್ನದಾತರು ತಲ್ಲಣ. ಸ್ಯಾಂಡಲ್ವುಡ್ ಸಿನಿಮಾದಿಂದ ಪ್ರೇರಣೆ, ಹುಡುಗಿಯರ ಕಿಚಾಯಿಸಿದವರನ್ನ ಕೊಂದ ರಿಯಲ್ ವಿಷ್ಣು ಸೇನೆ. ಹೀರೋಗಳಾಗ್ಲಿಕ್ಕೆ ಹೊರಟ ಬೆಳಗಾವಿ ಯುವಕರು ಸೇರಿದ್ರು ಬಂದೀಖಾನೆ. ನಮಸ್ಕಾರ, ನ್ಯೂಸ್ ಅವರಿಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಆರಂಭದಲ್ಲಿ ನೀವು ನೋಡಿದ್ರಿ ಜಲಪ್ರಳಯದ ಬಗ್ಗೆ ನಾವು ಆರಂಭದಲ್ಲಿ ಮಾತಾಡ್ತೀವಿ. ಆದರೆ ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಕರ್ನಲ್ ಜಗದೀಶ್ ನಮ್ಮ ಜೊತೆಗಿರ್ತಾರೆ. ನೆನ್ನೆ ತಾನೇ ಒಬ್ಬರು ಲೇಡಿ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡಿದ್ರು. ನಿಜಕ್ಕೂ ಇವತ್ತು ನಾವು ಬದುಕು ಬಂದಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಮಿಲಿಟರಿಯವರು. ಅವರಿಗೆ ನಾವು ಕೈ ಎತ್ತಿ ಮುಗಿಬೇಕು ಅನ್ನುವಂಥ ಮಾತನ್ನು ಶ್ರೀಮತಿ ಗಿರಿಜಾ ಅವರು ಹೇಳಿದರು. ಅವರೂ ಕೂಡ ಬದುಕಿ ಬಂದಂಥ ಮಹಿಳೆ, ಬಹಳ ಕಷ್ಟಪಟ್ಟು ಇಲ್ಲಿಗೆ ಸೇರಿದಂಥ ಮಹಿಳೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕರ್ನಲ್ ಜಗದೀಶ್ ಜೊತೆಗೆ ಮಾತಾಡ್ತೀವಿ. ಯಾವ ರೀತಿ ಮಿಲಿಟರಿಯವರು ಕಾರ್ಯನಿರ್ವಹಿಸ್ತಾರೆ ಅಂತ ಸಂದರ್ಭದಲ್ಲಿ ಅನ್ನುವಂಥದ್ದು ಒಂದು. ಎರಡನೇ ವಿಚಾರವಾಗಿ ಆನೆಗಳನ್ನು ಕಾಡಿಗಟ್ಟೋದ್ರಲ್ಲಿ ಯಶಸ್ಸು ಕಂಡಿದ್ದಾರೆ ನಿಜ. ಆದರೆ ಮತ್ತೆ ಇಂಥ ಸಂಗತಿಗಳು ಮರುಕಳಿಸದೆ ಇರೋ ಹಾಗೆ ಏನು ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಮಣಿಪಾಲ್ ವಿದ್ಯಾರ್ಥಿನಿ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವೆರಡೂ ವಿಚಾರಗಳನ್ನು ಎತ್ಕೊಂಡು ರಮಾನಾಥ್ ರೈ ಜೊತೆ ನಾವು ಚರ್ಚೆ ಮಾಡ್ತೀವಿ. ರಮಾನಾಥ್ ರೈ ಸಚಿವರು ನೇರವಾಗಿ ನಮ್ಮೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ರೈತರ ಪಾಲಿಗೆ ಇದ್ದೂ ಇಲ್ಲದಂತಾದ ಸರ್ಕಾರದ ಸ್ಥಿತಿ, ಯಾರು ಸಾಲ ತೀರಿಸಿಲ್ವೋ ಅಂತ ರೈತರನ್ನ ಒಳಗಾಕಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ರೈತರನ್ನೇ ಒಳಗಡೆ ತಳ್ಳಿಬಿಟ್ರೆ ಇಂಥ ಒಂದು ವ್ಯವಸ್ಥೆಗೆ ಏನನ್ನಬೇಕು, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಮಂತ್ರಿಗಳಾಗಿರುವಂಥ ಮಹದೇವ್ ಪ್ರಸಾದ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಮೈಸೂರಿನಿಂದ. ಸೊ ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ರಕ್ಷಣಾ ಕಾರ್ಯದ ವೇಳೆ ಮತ್ತೆ ಕಾಪ್ಟರ್ ಪತನ ಆಗಿದೆ. ಒಂದೇ ಸಮನೆ ಮಳೆ ಅನ್ನುವಂಥದ್ದು ಸುರಿತಾ ಇದೆ. ಇದು ಒಟ್ಟಾರೆ ಕಾರ್ಯಾಚರಣೆಗೆ ತೊಂದರೆ ಆಗಿರುವಂಥದ್ದು. ಉತ್ತರಾಖಂಡ ಅಕ್ಷರಶಃ ನಲುಗು ಹೋಗಿದೆ. ಉತ್ತರಾಖಂಡದಲ್ಲಿ ಭಾರೀ ಮಳೆ ಮುನ್ಸೂಚನೆ, ರಕ್ಷಣಾ ಕಾರ್ಯಾಚರಣೆಗಳಿಗೆ ದೊಡ್ಡ ಅಡಚಣೆ. ಉತ್ತರ ಭಾರತದ ಭೀಕರ ಪ್ರವಾಹದ ರುದ್ರ ನರ್ತನ ಇನ್ನೂ ಮುಂದುವರೆದಿದೆ. ಹಿಂದೆಂದೂ ಕಂಡರಿಯದ ಜಲಪ್ರಳಯಕ್ಕೆ ಉತ್ತರಾಖಂಡ್ ತತ್ತರಿಸಿದೆ. ಸೇನಾ ಯೋಧರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಮಳೆಯಿಂದಾಗಿ ಪರಿಹಾರ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದೆ. ಉತ್ತರಾಖಂಡದ ಹಲವೆಡೆ ನಿನ್ನೆಯಿಂದಲೇ ಮಳೆ ಸುರಿತಾ ಇದೆ. ಕಾರ್ಯಾಚರಣೆಗೆ ಆಗಮಿಸಿದ್ದ ಹಲವು ಹೆಲಿಕಾಪ್ಟರ್ಗಳು ನಿಂತಲ್ಲೇ ನಿಂತಿದ್ದವು. ಮೋಡ ಮುಸುಕಿದ್ರಿಂದ ಇಂದಿನ ಕಾರ್ಯಾಚರಣೆ ತಡವಾಗಿ ಆರಂಭವಾಯಿತು. ಸುಮಾರು 9,000ಕ್ಕೂ ಅಧಿಕ ಜನರನ್ನ ಕಾಪಾಡಲಾಗಿದ್ದು, ಕೇದಾರನಾಥದಲ್ಲೇ 120ಕ್ಕೂ ಹೆಚ್ಚಿನ ಶವಗಳು ಪತ್ತೆಯಾಗಿವೆ. ಆ ಮೂಲಕ ಸಾವಿನ ಸಂಖ್ಯೆ 800 ದಾಟಿದೆ. ಇನ್ನೂ ಸಾವಿರಾರು ಮಂದಿ ಅಜ್ಞಾತ ಪ್ರದೇಶಗಳಲ್ಲಿ ಸಿಲುಕಿ ನೆರವಿಗಾಗಿ ಮೊರೆ ಇಡ್ತಾ ಇದ್ದಾರೆ. ಮಳೆಯಿಂದ ದೊಡ್ಡ ದೊಡ್ಡ ಕಂದಕಗಳೇ ನಿರ್ಮಾಣವಾಗಿದ್ದು, ಪ್ರಮುಖ ರಸ್ತೆಗಳೆಲ್ಲ ಕೊಚ್ಚಿ ಹೋಗಿವೆ. ಅತಂತ್ರವಾದ ಪ್ರವಾಸಿಗರನ್ನ ರಕ್ಷಿಸಲಾಯಿತು. ಸೈನಿಕರು ತಮ್ಮ ಜೀವದ ಹಂಗು ತೊರೆದು ಜನರನ್ನ ಸುರಕ್ಷಿತವಾಗಿ ದಡ ಮುಟ್ಟಿಸಿದ್ರು. ಇನ್ನು ಉತ್ತರಾಖಂಡದ ದಟ್ಟ ಕಾಡಿನಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು.
ಹೊರ ರಾಜ್ಯಗಳಿಂದ ಕಟ್ಟಿಗೆಗಳನ್ನ ತಂದು ಶವಗಳನ್ನ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ಮಾಡಲಾಯಿತು. ಈ ಮಧ್ಯೆ ಉತ್ತರಾಖಂಡ್ ಸಿಎಂ ವಿಜಯ್ ಬಹುಗುಣ ಇವತ್ತು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಅಲ್ಲದೆ ಕೆಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ರು. ದಿಕ್ಕೆ ತೋಚದಂತಾದ ಜನರ ಜೊತೆ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ರು. ಇನ್ನು ಕನ್ನಡಿಗರ ರಕ್ಷಣೆಗೆ ತೆರಳಿರುವ ಸಚಿವ ಸಂತೋಷ್ ಲಾಡ್ ಉತ್ತರಾಖಂಡದಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಾಡ್, ಕನ್ನಡಿಗರೆಲ್ಲ ಸುರಕ್ಷಿತವಾಗಿದ್ದಾರೆ. ಇನ್ನು ಹಲವು ಕನ್ನಡಿಗರ ಗುರುತು ಸಿಕ್ಕಿಲ್ಲ, ಅವರನ್ನ ಪತ್ತೆ ಮಾಡಿ ರಕ್ಷಿಸುವುದಾಗಿ ತಿಳಿಸಿದ್ರು. ಇತ್ತ ಸಂತ್ರಸ್ತರ ರಕ್ಷಣೆಗೆ ಸುಪ್ರೀಂ ಕೋರ್ಟ್ ಕೂಡ ಮುತುವರ್ಜಿ ವಹಿಸಿದೆ. ನೆರೆ ಸಂತ್ರಸ್ತರನ್ನ ಆದಷ್ಟು ಬೇಗನೆ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಅಂತ ಕೇಂದ್ರ ಹಾಗೂ ಉತ್ತರಾಖಂಡ್ ಸರ್ಕಾರಕ್ಕೆ ಸೂಚಿಸಿದೆ. ಇದೇ ವೇಳೆ ಉತ್ತರಾಖಂಡ್ ಸರ್ಕಾರ ಸುಪ್ರೀಂಗೆ ತನ್ನ ಈವರೆಗಿನ ಕಾರ್ಯಾಚರಣೆ ವರದಿಯನ್ನ ಸಲ್ಲಿಸಿದೆ. ಉತ್ತರಾಖಂಡ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪರಿಹಾರ ಕಾರ್ಯಾಚರಣೆ ವರದಿಯನ್ನ ಸಲ್ಲಿಸಿದೆ. ಜೂನ್ 23ರಿಂದ ಈವರೆಗೆ 96,500 ಸಂತ್ರಸ್ತರ ರಕ್ಷಣೆ ಮಾಡಲಾಗಿದೆ ಅಂತ ತಿಳಿಸಿದೆ. ಅಲ್ಲದೆ ಸಾರಿಗೆ ವ್ಯವಸ್ಥೆಗೆ 400 ವಾಹನಗಳ ಬಳಕೆ, 77 ಸ್ಯಾಟಲೈಟ್ ಫೋನ್ಗಳ ಮೂಲಕ ಕಾರ್ಯಾಚರಣೆ ಮಾಡಲಾಗಿದೆ. ಆಹಾರ ಪೂರೈಕೆ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದಿರುವ ಸರ್ಕಾರ 45,000 ಸಿದ್ಧ ಊಟದ ಪ್ಯಾಕೆಟ್, 50,000 ನೀರಿನ ಬಾಟಲ್, 50,000 ಬಿಸ್ಕೆಟ್ ಪ್ಯಾಕೆಟ್ ಪೂರೈಕೆ ಮಾಡಲಾಗಿದೆ ಅಂತ ಹೇಳಿದೆ. ಇನ್ನು 62 ಭಾಗಗಳಲ್ಲಿ ಪರಿಹಾರ ಕೇಂದ್ರ ಸ್ಥಾಪಿಸಲಾಗಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ 4 ಲಕ್ಷ ಮಾತ್ರೆ ವಿತರಣೆ ಮಾಡಲಾಗಿದೆ ಅಂತ ವರದಿಯಲ್ಲಿ ತಿಳಿಸಿದೆ. ಇನ್ನೂ ಸಿಲುಕಿರುವ ಸಂತ್ರಸ್ತರ ರಕ್ಷಣೆ ಕಾರ್ಯ ಮುಂದುವರೆದಿದ್ದು, ವಾತಾವರಣ ತಿಳಿಯಾದರೆ ಮುಂದಿನ 72 ಗಂಟೆಯೊಳಗೆ ಮುಗಿಸೋದಾಗಿ ಹೇಳಿದೆ. ಉತ್ತರಾಖಂಡ್ನಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಒಟ್ಟಾರೆ ಬೆಂಬಿಡದೆ ಸುರಿತಾ ಇರೋ ಮಳೆ ಸಂತ್ರಸ್ತರು ಹಾಗೂ ರಕ್ಷಣಾ ಸಿಬ್ಬಂದಿಯ ಆತಂಕ ಹೆಚ್ಚುವಂತೆ ಮಾಡಿದೆ. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಒಂದು ಕಡೆಗೆ ಪ್ರವಾಹ, ಇನ್ನೊಂದು ಕಡೆಗೆ ಧೋ ಅಂತ ಸುರಿತಿರುವಂಥ ಮಳೆ, ಇದು ಹಲವಾರು ದುರ್ಘಟನೆಗಳಿಗೆ ಕಾರಣ ಆಗಿರುವಂಥದ್ದು. ಹೆಲಿಕಾಪ್ಟರ್ ಏನು ತೆರಳಿತ್ತು ರಕ್ಷಣಾ ಕಾರ್ಯಾಚರಣೆಗೆ ಅಂತ, ಆ ಹೆಲಿಕಾಪ್ಟರ್ ಇವತ್ತು ಇದ್ದಕ್ಕಿದ್ದ ಹಾಗೆ ಪತನಗೊಂಡಿರುವಂಥದ್ದು. ಇದು ಒಂದು ಲೆಕ್ಕದಲ್ಲಿ ಒಂದು ದೊಡ್ಡ ದುರಂತವೇ ಸರಿ. ಯಾಕಂದರೆ ಹೆಲಿಕಾಪ್ಟರ್ ಗೌರಿಕುಂಡದ ಬಳಿ ಪತನವಾಯಿತು. MI-17 V5 ಅನ್ನುವಂಥ ಹೆಸರಿನ ಹೆಲಿಕಾಪ್ಟರ್ ಇದು. ಘಟನೆಯಲ್ಲಿ 8 ಜನ ಮೃತಪಟ್ಟರು. ದುರದೃಷ್ಟಕರ ಸಂಗತಿ ಅಂದರೆ ಇದರಲ್ಲಿ 5 ಯೋಧರು ಸೇರಿದರು. ಯೋಧರದ್ದು ಎಷ್ಟರ ಮಟ್ಟಿಗೆ ಜೀವದ ಹಂಗು ತೋರೆದು ಹೋರಾಡ್ತಾ ಇದ್ದಾರೆ, ಜನಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ನಿನ್ನೆ ಇದ್ದಂಥ ಒಬ್ಬ ಮಹಿಳೆ ಹೇಳ್ತಾ ಇದ್ದರು, ಬಹುಶಃ ಇವತ್ತು ನಾವು ಬದುಕು ಬಂದಿರೋದಕ್ಕೆ ಅಂಥ ಯೋಧರೇ ಕಾರಣ ಅನ್ನುವಂಥದ್ದು. ಅಂಥ 5 ಯೋಧರನ್ನು ಇವತ್ತು ಸೇನೆ ಕಳ್ಕೊಂಡಿದೆ. ಇವತ್ತಾದಂಥ ಕಾಪ್ಟರ್ ದುರಂತದಲ್ಲಿ 5 ಮಂದಿ ಜೀವ ತೆತ್ತಿದ್ದಾರೆ. ಇದರ ಜೊತೆಗೆ 3 ಜನ ಸಂತ್ರಸ್ತರು ಕೂಡ ಇದ್ದರು. ಒಟ್ಟು 8 ಮಂದಿ ಇವತ್ತು ಸತ್ತಿದ್ದಾರೆ. ದಟ್ಟವಾದ ಮಂಜು ಆವರಿಸಿದ್ದೇ ಪತನಕ್ಕೆ ಕಾರಣ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅಚ್ಚರಿ ಅಂದರೆ ಹೆಲಿಕಾಪ್ಟರ್ನ ಇದೇ ದಿನ ಬಳಸಲಾಗಿತ್ತು. ನಿನ್ನೆ ನಾನು ಗಿರಿಜಾ ಅವರ ಕಥೆಯನ್ನು ಹೇಳ್ತಾ ಇದ್ದೆ. ಇವತ್ತು ನಾವು ಬದುಕು ಬಂದಿರೋದಕ್ಕೆ ಕಾರಣ ಅಂತಂತಂದರೆ ಅದು ಮಿಲಿಟರಿಯವರ ಸಾಹಸ, ಅಂದರೆ ಸೈನಿಕರಿಂದಾಗೇ ನಾವು ಇವತ್ತು ಬದುಕು ಬಂದಿರುವುದು ಅನ್ನುವಂಥ ಮಾತನ್ನು ಗಿರಿಜಾ ಹೇಳ್ತಾ ಇದ್ದರು. ಅದೆಷ್ಟರ ಮಟ್ಟಿಗೆ ಜೀವದ ಹಂಗನ್ನು ತೊರೆದು ಸೈನಿಕರು ಅಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಜನರನ್ನು ರಕ್ಷಣೆ ಮಾಡಲಿಕ್ಕೆ. ಬನ್ನಿ ಗಿರಿಜಾ ಅವರ ಬಾಯಿಂದಲೇ ಮತ್ತೊಮ್ಮೆ ನಾವು ಕೇಳೋಣ ಇದನ್ನು. ಜೋಶಿಮಠಕ್ಕೆ ಬಂದ್ವಿ. ಜೋಶಿಮಠಗೆ ಅಲ್ಲಿನ ಚೀಫ್ ಮಿನಿಸ್ಟರ್ ಬಂದು ಜನ ಏನು ಮಾಡೋದು ಗೊತ್ತು, ನನ್ನ ಫುಲ್ ಎಲ್ಲ ಸೇರ್ಕೊಂಡು ಹೊಡಿಯೋಕೆ ಹೋಗಿದ್ದಾರೆ ಮೇಡಮ್ ಚೀಫ್ ಮಿನಿಸ್ಟ್ರನ್ನ. ಕ್ಯಾಕರಾಯಿತು ಅಂತಂದ್ಬಿಟ್ಟು ಅವ್ರಿಗ ನಾವು ಸೆಕ್ಯೂರಿಟಿ ಇಲ್ಲಾಂದರೆ ಚೆನ್ನಾಗಿ ಒದೆ ಬೀಳ್ತಾ ಇತ್ತು. ಜನಕ್ಕೆ ಅಷ್ಟರ ಮಟ್ಟಿಗೆ ಕೋಪ ಇದೆ ಸರ್ಕಾರದ ಮೇಲೆ. ಎಲ್ಲೋ ಒಂದು AC ರೂಮಲ್ಲಿ ಕೂತ್ಕೊಂಡು ನೀವು ಜನಕ್ಕೆ ಕಷ್ಟ ನೋಡ್ತಾ ಇಲ್ಲ. ನೀವು ನಿಮ್ಮದೇ ಆದ ಒಂದು ಡಬ್ಬಾ ರೂಲ್ಸು ಒಂದು ಇದು ಮಾಡ್ಕೊಂಡಿದ್ರೆ ಜನ ಹೆಂಗೆ ಸೇಫ್ ಗಾರ್ಡ್ ಮಾಡ್ತೀರಾ ನೀವು? ಏನು ಮಾಡ್ತಾ ಇದೆ ಸರ್ಕಾರ? ಒಂದು ನಿಮಿಷ ನೀವು ಯೋಚನೆ ಮಾಡಿ, ಏರ್ಫೋರ್ಸ್ನ ಫುಲ್ ಬಿಟ್ಟರು ಅಂದರೆ ಎಲ್ಲರೂ ಆರಾಮಾಗಿ ಪಾರಾಗ್ತಾರೆ ಮೇಡಮ್ ಅಲ್ಲಿಂದ. ವಿತಿನ್ ಫ್ರ್ಯಾಕ್ಷನ್ ಆಫ್ 2 days ಯಾರೂ ಇರಲ್ಲ, ಎಲ್ಲ ಖಾಲಿ ಆಗ್ತಾರೆ. ಸುತ್ತಮುತ್ತಲು ಎಲ್ಲರೂ ಇರ್ಬೋದು. ಅಷ್ಟು ನಿಮ್ಮ ಪ್ರಾಬ್ಲಮ್ ಆದರೆ ಬೇರೆ ರಾಜ್ಯಗಳಿಂದ ಚಾಪಸ್ ತರಿಸ್ಕೊಡಿ. ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲರನ್ನೂ ಕೇಳಿ ತರಿಸ್ಕೊಡಿ, ಯೂಸ್ ಮಾಡ್ಕೊಳ್ಬೋದಲ್ವಾ? ಏನು ಬೇಡ, ಅವ್ರು ಏರ್ಫೋರ್ಸ್ ಬಿಟ್ಟರೆ ಸಾಕು, ಆರಾಮಾಗಿ ಎಲ್ಲರೂ ಹೊರಗಡೆ ಬರ್ತಾರೆ.
ಸೊ ಸೈನಿಕರಿಗೆ ಏನಾದರೂ ಒಪ್ಪಿಸ್ಬಿಟ್ರೆ ಎಲ್ಲದನ್ನೂ ಕೂಡ ಅತ್ಯಂತ ಸಲೀಸಾಗಿ ನಿರ್ವಹಿಸಿಬಿಡ್ತಾರೆ ಎನ್ನುವಂಥ ವಿಶ್ವಾಸ ಜನರದ್ದು. ನಿಜಕ್ಕೂ ಅಂಥ ಒಂದು ದೊಡ್ಡ ಕಾರ್ಯವನ್ನು ಸೈನಿಕರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡೋಣ. ಕರ್ನಲ್ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಯಾವ ರೀತಿ ಸೈನಿಕರಲ್ಲಿ ಕಾರ್ಯನಿರ್ವಹಿಸ್ತಾರೆ, ಇಂಥ ವಿಪತ್ತಿನ ಸ್ಥಿತಿಯಲ್ಲಿ ಸೈನಿಕರ ಪಾತ್ರ ಅನ್ನುವಂಥದ್ದು ಹೇಗಿರುತ್ತೆ, ಇದರ ಬಗ್ಗೆ ಕರ್ನಲ್ ಜಗದೀಶ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಅದರ ಅತ್ಯಂತ ಮೊದಲು ಒಂದು ಪುಟ್ಟ ವಿರಾಮ.